ನಮಸ್ಕಾರ ಸ್ನೇಹಿತರೆ. ಭಾರತದ ಪುರಾತನ ಆಧ್ಯಾತ್ಮ ಆವಿಷ್ಕಾರಗಳಲ್ಲಿ ವೇದ ಮತ್ತು ಉಪನಿಷತ್ಗಳು ಮೂಲ ಅನ್ವೇಷಣೆಗಳು. ಅವುಗಳನ್ನು ಅನ್ವೇಷಣೆ ಮಾಡಿ ಮನುಕುಲಕ್ಕೆ ಕೊಡುಗೆ ನೀಡಿದ ಎಲ್ಲ ಮಹರ್ಷಿಗಳು ಮತ್ತು ಬ್ರಹ್ಮ ಋಷಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಇಂದು ನಾವು ಕೈವಲ್ಯೋಪನಿಷತ್ತನ್ನು ಅರಿಯುವ ಪ್ರಯತ್ನ ಮಾಡೋಣ. ಒಂದು ವೇಳೆ ನೀವು ಆಗಲೇ ಧ್ಯಾನ ಮಾಡುತ್ತಾ ಇದ್ದರೆ ಇದರಲ್ಲಿ ಹೇಳಿದ ಸಾಕಷ್ಟು ವಿಷಯಗಳು ಸತ್ಯದ ಸಂಗತಿಗಳು ಎಂದು ನಿಮಗೆ ಅನ್ನಿಸುವುದರಲ್ಲಿ ನನಗೆ ಯಾವುದೇ ಅನುಮಾನವಿಲ್ಲ. ಈ ಜಗತ್ತಿನಲ್ಲಿ ಮೆಡಿಟೇಷನ್ ಎನ್ನುವ ಪದ ಹುಟ್ಟುವ ಸಾವಿರಾರು ವರ್ಷಗಳ ಮೊದಲೇ ಧ್ಯಾನದ ಮಹತ್ವ, ಪದ್ಧತಿ ಮತ್ತು ವಿಶಾಲತೆಯನ್ನು ಋಷಿ ಮುನಿಗಳು ಉಪನಿಷತ್ತುಗಳಲ್ಲಿ ದಾಖಲಿಸಿರುವುದು ನನಗೆ ನಿಜವಾಗಿಯೂ ಅಚ್ಚರಿ ಮೂಡಿಸಿತು. ಆಧ್ಯಾತ್ಮ ಸಾಧನೆಯ ಉತ್ತುಂಗ ನುಡಿದ ಆ ಮಹಾ ಮುನಿಗಳು ಇಂತಹ ಸಾಕಷ್ಟು ಮಹಾ ಸತ್ಯಗಳನ್ನು ಜಗತ್ತಿಗೆ ಕೊಟ್ಟಿದ್ದಾರೆ. ಆ ಎಲ್ಲ ಮಹಾ ಮುನಿಗಳಿಗೆ ನನ್ನ ಪ್ರಣಾಮಗಳು. ಒಂದು ವೇಳೆ ನೀವು ಹೊಸದಾಗಿ ಧ್ಯಾನ ಮಾಡುವ ಆಸಕ್ತಿ ಹೊಂದಿದ್ದರೆ, ಧ್ಯಾನದ ಆ ಮಹಾಶಕ್ತಿಯನ್ನು ನೋಡಲು ಬಯಸಿದರೆ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ಧ್ಯಾನ ಮಾಡುವ ವಿಧಾನ, ಧ್ಯಾನದ ವಿವಿಧ ಹಂತಗಳು ಮತ್ತು ಧ್ಯಾನದ ವಿಡಿಯೋ ಲಿಂಕ್ಗಳನ್ನು ಕ್ಲಿಕ್ ಮಾಡಿ ನೋಡಿ. ಅವು ನಿಮಗೆ ಧ್ಯಾನ ಸಿದ್ಧಿಗೆ ಮತ್ತು ಧ್ಯಾನ ಮಾಡಲು ಸಹಾಯ ಮಾಡುತ್ತವೆ. ಕೈವಲ್ಯೋಪನಿಷತ್. ಈ ಉಪನಿಷತ್ತು ಅಶ್ವಲಾಯನ ಋಷಿ ಮತ್ತು ಬ್ರಹ್ಮದೇವರ ನಡುವೆ ನಡೆದ ಒಂದು ಉಪನ್ಯಾಸದ ವೇಳೆ ಹೊರಬಂದ ಬೋಧನೆಯಾಗಿದೆ. ಇದು ಆತ್ಮ ಸಾಕ್ಷಾತ್ಕಾರದ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುವ ಬೋಧನೆಗಳನ್ನು ಒಳಗೊಂಡಿದೆ ಮತ್ತು ಸರ್ವೋಚ್ಚವಾದ ವಾಸ್ತವದೊಂದಿಗೆ ವೈಯಕ್ತಿಕ ಆತ್ಮದ ಏಕತೆಯನ್ನು ಅರ್ಥ ಮಾಡಿಸುತ್ತದೆ. ಈ ಸತ್ಯವು ಅಜ್ಞಾನದಿಂದ ಉಂಟಾದ ದುಃಖವನ್ನು ಕಳೆದು ಇದರಿಂದ ಪಡೆದ ಜ್ಞಾನವು ಮುಕ್ತಿಗೆ ಕಾರಣವಾಗುತ್ತದೆ ಎಂದು ಇದು ಸೂಚಿಸುತ್ತದೆ. ಓ ದೇವತೆಗಳ, ನಾವು ಕಿವಿಗಳಿಂದ ಶುಭಪ್ರದವಾದುದನ್ನೇ ಕೇಳೋಣ, ನಾವು ಕಣ್ಣಿನಿಂದ ಶುಭಪ್ರದವಾದುದನ್ನೇ ನೋಡೋಣ. ನಿಮ್ಮ ಸ್ತೋತ್ರವನ್ನು ಪಠಿಸುತ್ತಾ ನಮಗೆ ಕೊಟ್ಟಿರುವ ಆಯುಷ್ಯನ್ನು ಪರಿಪೂರ್ಣವಾದ ಆರೋಗ್ಯದಿಂದ ಶಕ್ತಿವಂತವಾಗಿ ಜೀವಿಸೋಣ. ಕೀರ್ತಿವಂತನಾದ ಇಂದ್ರನು, ಸರ್ವಜ್ಞನಾದ ಸೂರ್ಯನು, ಆಪತ್ತಿನಿಂದ ರಕ್ಷಿಸುವ ಗರುಡನು, ನಮ್ಮ ಬ್ರಹ್ಮ ವರ್ಚಸ್ಸನ್ನು ಕಾಪಾಡುವ ಬೃಹಸ್ಪತಿಯು ನಮಗೆ ಶುಭವನ್ನು ಆಶೀರ್ವದಿಸುವರು. ಓಂ ಶಾಂತಿ ಶಾಂತಿ ಶಾಂತಿ. ಮೊದಲನೆಯ ಮಂತ್ರ. ಒಂದು ದಿನ ಅಶ್ವಲಾಯನ ಮಹರ್ಷಿ ಪ್ರಜಾಪತಿಯಾದ ಚತುರ್ಮುಖ ಬ್ರಹ್ಮನ ಬಳಿ ಹೋಗಿ ಹೀಗೆ ಕೇಳಿದರು. ಓ ಭಗವಾನ್, ಎಲ್ಲ ವಿದ್ಯೆಗಳಿಗಿಂತಲೂ ಶ್ರೇಷ್ಠವಾದುದು, ಸತ್ಪುರುಷರೆಲ್ಲರೂ ನಿರಂತರವಾಗಿ ನೆನಪಿಸಿಕೊಳ್ಳುವ, ಎಷ್ಟೋ ನಿಗೂಢವಾಗಿ ಇರುವ ಆ ಬ್ರಹ್ಮವಿದ್ಯೆಯನ್ನು ನನಗೆ ಉಪದೇಶ ಮಾಡಿ. ಬ್ರಹ್ಮಜ್ಞಾನಿಯಾದವನು ಯಾವ ಮಹಾವಿದ್ಯೆಯಿಂದ ತನ್ನ ಪಾಪಗಳನ್ನು ಕಳೆದುಕೊಂಡು ಸರ್ವಶ್ರೇಷ್ಠವಾದ ಪರಮಾತ್ಮನನ್ನು ಸೇರುವನೋ ಅಂತಹ ಆ ಪರಬ್ರಹ್ಮ ತತ್ವವನ್ನು ನನಗೆ ಉಪದೇಶ ಮಾಡಿ ಎಂದು ಕೇಳಿದನು. ಅಶ್ವಲಾಯನ ಅವರ ಬೇಡಿಕೆಯನ್ನು ಕೇಳಿದ ಬ್ರಹ್ಮದೇವರು ಅವರಿಗೆ ಹೀಗೆ ಹೇಳಿದರು. ಅಶ್ವಲಾಯನ, ನಿನ್ನ ಬೇಡಿಕೆ ತುಂಬಾ ಶ್ರೇಷ್ಠವಾದದ್ದು. ಕರ್ಮದಿಂದಾಗಲಿ, ಜನ ಸಂತಾನದಿಂದಾಗಲಿ, ಹಣದಿಂದಾಗಲಿ ಯಾರೂ ಮೋಕ್ಷವನ್ನು ಪಡೆಯಲು ಸಾಧ್ಯವಿಲ್ಲ. ಕೇವಲ ತ್ಯಾಗದಿಂದ, ಸನ್ಯಾಸತ್ವದಿಂದ ಮಾತ್ರ ವಿದ್ವಾಂಸರು ಮೋಕ್ಷವನ್ನು ಪಡೆದರು. ನೀನು ಸಹ ಪರಬ್ರಹ್ಮ ತತ್ವ ತಿಳಿಯಬೇಕೆಂದರೆ ಶ್ರದ್ಧೆ, ಭಕ್ತಿ, ಧ್ಯಾನದ ಅಭ್ಯಾಸದಿಂದ ಮಾತ್ರವೇ ಪರಬ್ರಹ್ಮ ತತ್ವ ತಿಳಿಯಲು ಸಾಧ್ಯ. ವೇದಾಂತ ವಿಜ್ಞಾನದಿಂದ ಪರತತ್ವವನ್ನು ತಿಳಿದುಕೊಂಡವರು ಸನ್ಯಾಸ ಯೋಗದಿಂದ ಪರಿಶುದ್ಧವಾದ ಅಂತಃಕರಣ ಹೊಂದಿರುವ ಯತೀಶ್ವರರು. ಸ್ವರ್ಗಕ್ಕಿಂತಲೂ ಮಿಗಿಲಾದ ಹೃದಯವೆನ್ನುವ ಗುಹೆಯಲ್ಲಿ ಇರುವ ಪರಬ್ರಹ್ಮವನ್ನು ಅರಿಯುವರು. ಅಂತಹ ಜ್ಞಾನವನ್ನು ಪಡೆದ ಯತೀಶ್ವರರು ಅಂತ್ಯಕಾಲದಲ್ಲಿ ಬ್ರಹ್ಮಲೋಕದಲ್ಲೇ ಇರುವ ಬ್ರಹ್ಮನನ್ನು ಸೇರಿ ಆತನೊಂದಿಗೆ ಎಷ್ಟೋ ಶ್ರೇಷ್ಠವಾದ ಅಮರತ್ವವನ್ನು ಹೊಂದುವರು. ಸನ್ಯಾಸ ಆಶ್ರಮವನ್ನು ಸ್ವೀಕರಿಸಿದ ಯತಿಯು ಪವಿತ್ರನಾಗಿ ಒಂದು ನಿರ್ಜನ ಪ್ರದೇಶವನ್ನು ಸೇರಿ ಅಲ್ಲಿ ಸುಖವಾಗಿ ಕುಳಿತುಕೊಂಡು ತನ್ನ ತಲೆ, ಕುತ್ತಿಗೆ ಮತ್ತು ಬೆನ್ನನ್ನು ನೇರವಾಗಿ ಇಟ್ಟುಕೊಂಡು ಎಲ್ಲ ಧರ್ಮಗಳನ್ನು ಬಿಟ್ಟು ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ತನಗೆ ಬ್ರಹ್ಮವಿದ್ಯೆಯನ್ನು ಬೋಧಿಸಿದ ಗುರುವಿಗೆ ನಮಸ್ಕಾರ ಮಾಡಬೇಕು. ನಂತರ ತನ್ನ ಶರೀರದ ಮಧ್ಯದಲ್ಲಿ ಇರುವ ಹೃದಯ ಕಮಲದಲ್ಲಿ ಸ್ಥಿರವಾಗಿ ಇರುವವನಾದ, ವಿಶುದ್ಧನಾದ, ಇಂದ್ರಿಯಗಳಿಗೆ ಬುದ್ಧಿಗೆ ಅತೀತನಾದವನು, ದುಃಖರಹಿತನಾದವನನ್ನು, ಮಂಗಳಕರನಾದ, ಪರಮಶಾಂತ ಸ್ವರೂಪನಾದ
ಮಾಯಾತೀತನಾದ ಮೋಕ್ಷಪ್ರದಾತನಾದ ನಾಶವಿಲ್ಲದವನು, ಆದಿ ಮಧ್ಯಂತರ ಜ್ಞಾನಾನಂದ ಸ್ವರೂಪನು, ರೂಪರಹಿತನು, ಆಶ್ಚರ್ಯಕರವಾದ ಸ್ವಭಾವದವನು, ಉಮಾದೇವಿಯ ಜೊತೆಗಿರುವ ಪರಮೇಶ್ವರನನ್ನು ಭಕ್ತಿ ಶ್ರದ್ಧೆಯಿಂದ ಧ್ಯಾನ ಮಾಡಬೇಕು. ಹಾಗೆ ಧ್ಯಾನ ಮಾಡಿದ ಯತೀಶ್ವರರು ಕೊನೆಗೆ ಅವನಲ್ಲಿಯೇ ಲೀನವಾಗುವರು. ಯತಿಗಳು ಲೀನವಾಗುವ ಆ ಪರಮಾತ್ಮನೇ ಬ್ರಹ್ಮ. ಆತನೇ ಶಿವ, ಇಂದ್ರ, ವಿನಾಶವಿಲ್ಲದವನು, ಮಹಾಪುರುಷ, ಸ್ವಯಂ ಪ್ರಕಾಶಕನಾದ ವಿಷ್ಣುವು. ಅವನೇ ಪ್ರಾಣ ಸ್ವರೂಪನಾಗಿ, ಹಾಗೆಯೇ ಕಾಲ, ಅಗ್ನಿ, ಚಂದ್ರ ಸ್ವರೂಪನಾಗಿಯೂ ಇದ್ದಾನೆ. ಅವನೇ ಈ ಸೃಷ್ಟಿಯಲ್ಲಿ ಇರುವ ಸರ್ವಸ್ವವು. ಈಗ ಇರುವವನು, ಹಿಂದೆ ಇದ್ದವನು, ಮುಂದೆ ಬರುವ ಕಾಲದಲ್ಲಿಯೂ ಇರುವವನು ಅವನೇ. ಸನಾತನನಾದ ಆ ಪರಮಾತ್ಮನ ಬಗ್ಗೆ ತಿಳಿದುಕೊಂಡವನು ಮೃತ್ಯುವಿನಿಂದ ತಪ್ಪಿಸಿಕೊಳ್ಳಬಲ್ಲನು. ಹೀಗೆ ಪರಮಾತ್ಮನನ್ನು ಅರಿಯದೆ ಮೋಕ್ಷವನ್ನು ಪಡೆಯಲು ಬೇರೆ ಯಾವ ದಾರಿಯೂ ಇಲ್ಲ. ಈ ಲೋಕದಲ್ಲಿ ಇರುವ ಸಕಲ ಭೂತಗಳಲ್ಲಿ ತನ್ನನ್ನು ಸಕಲ ಭೂತಗಳಲ್ಲಿಯೂ ಸಕ್ರಮವಾಗಿ ನೋಡಿಕೊಳ್ಳಬಲ್ಲವನು ಆ ಪರಬ್ರಹ್ಮವನ್ನು ಸಹ ತಿಳಿದುಕೊಳ್ಳಬಲ್ಲನು. ಪರಬ್ರಹ್ಮವನ್ನು ಈ ರೀತಿಯಲ್ಲದೆ ಬೇರೆ ಯಾವ ರೀತಿಯಲ್ಲಿಯೂ ಯಾರೂ ಸಹ ಅರಿಯಲು ಸಾಧ್ಯವಿಲ್ಲ. ಓಂಕಾರವನ್ನು ಮೇಲೆ ಇರುವ ಆರಣಿಯಂತೆ, ತನ್ನ ಆತ್ಮವನ್ನು ಕೆಳಗೆ ಇರುವ ಮಡಿಕೆಯಂತೆ ಮಾಡಿಕೊಂಡು ಜ್ಞಾನದ ಮಜ್ಜಿಗೆಯ ರೀತಿ ಕಡಿದು ಅದರಲ್ಲಿ ಸಿಗುವ ಬೆಣ್ಣೆಯಂತಹ ಬ್ರಹ್ಮ ಜ್ಞಾನವನ್ನು ಪಡೆದು ಅಜ್ಞಾನ ಎನ್ನುವ ಸರಪಳಿಯನ್ನು ಸುಟ್ಟು ಹಾಕುವನು. ಸಾಕ್ಷಾತ್ ಆ ಪರಬ್ರಹ್ಮನೇ ಮಾಯೆಯ ಮೋಹದಲ್ಲಿ ಸಿಲುಕಿರುವ ಮನಸ್ಸಿನಿಂದ ಶರೀರವನ್ನು ಧರಿಸಿ ಸಕಲ ಕಾರ್ಯಗಳನ್ನು ಮಾಡುತ್ತಿರುವನು. ಅವನೇ ಜಾಗೃತಾವಸ್ಥೆಯಲ್ಲಿ ಸ್ತ್ರೀಯನ್ನು, ಅನ್ನ, ನೀರು ಎನ್ನುವ ವಿವಿಧ ಭೋಗಗಳನ್ನು ಅನುಭವಿಸಿ ಸಂತೃಪ್ತಿ ಹೊಂದುತ್ತಿರುವನು. ಸ್ವಪ್ನಾವಸ್ಥೆಯಲ್ಲಿ ಇರುವ ಜೀವನು ತನ್ನ ಮಾಯೆಯಿಂದ ಎಷ್ಟೋ ಲೋಕಗಳನ್ನು ಊಹಿಸಿಕೊಳ್ಳುವನು. ಆಯಾ ಲೋಕಗಳಲ್ಲಿ ಸುಖ ದುಃಖಗಳನ್ನು ಅನುಭವಿಸುವನು. ಹಾಗೆ ಅಜ್ಞಾನದಿಂದ ಆವರಿಸಲ್ಪಟ್ಟ ಅವನೇ ಸುಷುಪ್ತಿ, ಗಾಢನಿದ್ರೆಯ ಕಾಲದಲ್ಲಿ ಎಲ್ಲ ಆತ್ಮದಲ್ಲಿ ಲೀನವಾಗಿದ್ದಾಗ ಅಜ್ಞಾನದಿಂದ ಆವರಿಸಲ್ಪಟ್ಟ ಸ್ವರೂಪ ಸುಖವನ್ನು ಅನುಭವಿಸುವನು. ಹಾಗಾಗಿ ಸುಷುಪ್ತಿಯ ಅವಸ್ಥೆಯಲ್ಲಿ ಜೀವನಿಗೆ ಸಿಗುವ ಸುಖವು ಅಜ್ಞಾನದಿಂದ ಬಂದದ್ದು ಎಂದು ಹೇಳಲ್ಪಟ್ಟಿದೆ. ಆ ವಿಧವಾಗಿ ಸುಷುಪ್ತಿ ಅವಸ್ಥೆಯಲ್ಲಿ ಇರುವ ಆ ಜೀವಿಯೇ ಪೂರ್ವ ಜನ್ಮ ಕರ್ಮ ಸಂಬಂಧದಿಂದ ತಾನು ಮಾಡಿದ ಕರ್ಮ ಫಲವನ್ನು ಅನುಭವಿಸಲೆಂದೇ ಮತ್ತೆ ಎಚ್ಚರಗೊಳ್ಳುವನು. ಈ ವಿಧವಾಗಿ ಜೀವನು ಜಾಗ್ರತ್, ಸ್ವಪ್ನ, ಸುಷುಪ್ತಿ ಎನ್ನುವ 3 ಅವಸ್ಥೆಗಳಲ್ಲಿ ಕ್ರೀಡೆಯಲ್ಲಿ ಪಾಲ್ಗೊಂಡಿರುತ್ತಾನೆ. ಅಂತಹ ವ್ಯಕ್ತಿಯಿಂದಲೇ ಈ ವಿಚಿತ್ರವಾದ ಈ ಪ್ರಪಂಚ ಸೃಷ್ಟಿಸಲ್ಪಡುತ್ತದೆ. ಜೀವನು ಧರಿಸುವ ಸೂಕ್ಷ್ಮ, ಸ್ಥೂಲ, ಕಾರಣ ಶರೀರಗಳು ಎನ್ನುವ ಈ 3 ಸಮಸ್ತಕ್ಕೆ ಆಧಾರವಾಗಿರುವವನು ಆನಂದವಾಗಿ ಅಖಂಡ ಜ್ಞಾನ ಸ್ವರೂಪನಾದ ಪರಬ್ರಹ್ಮದಲ್ಲಿ ಲೀನವಾಗಿ ಹೋಗುವವು. ಹಾಗೆ ಈ 3 ಶರೀರಗಳು ತನ್ನಲ್ಲಿ ಲೀನ ಮಾಡಿಕೊಂಡ ಪರಬ್ರಹ್ಮದಿಂದಲೇ ಪ್ರಾಣ, ಮನಸ್ಸು, ಎಲ್ಲ ಇಂದ್ರಿಯಗಳು, ಆಕಾಶವು, ವಾಯುವು, ಅಗ್ನಿ, ನೀರು, ಭೂಮಿ ಎನ್ನುವ ಪಂಚಭೂತಗಳು ಆವಿರ್ಭವಿಸಲ್ಪಟ್ಟಿವೆ. ಯಾವ ಪರಬ್ರಹ್ಮನು ಎಲ್ಲರಲ್ಲಿ ಆತ್ಮಸ್ವರೂಪನಾಗಿ ಇರುವನೋ, ಯಾವ ಪರಮಾತ್ಮ ಈ ಸೃಷ್ಟಿಗೆಲ್ಲ ಆಧಾರವಾಗಿ ಇರುವನೋ, ಸೂಕ್ಷ್ಮಕ್ಕಿಂತಲೂ ಅತಿ ಸೂಕ್ಷ್ಮವಾಗಿ ಇರುವ ಆ ಪರಬ್ರಹ್ಮ ಯಾರೋ ಅವನೇ ನೀನು, ನೀನೇ ಅವನು. ಜೀವನು ತನ್ನ ಜಾಗೃತ, ಸ್ವಪ್ನ, ಸುಷುಪ್ತ ಅವಸ್ಥೆಯಲ್ಲಿ ಯಾವ ಪ್ರಪಂಚದ ಕುರಿತು ತಿಳಿದುಕೊಳ್ಳುವನೋ ಅವನೇ ಪರಬ್ರಹ್ಮ. ಆ ಪರಬ್ರಹ್ಮ ತಾನೇ ಎಂದು ಅರಿತ ಜೀವನು ಎಲ್ಲ ಬಂಧನಗಳಿಂದ ಮುಕ್ತಿ ಪಡೆಯುವನು. ಹೀಗೆ ಬಂಧನದಿಂದ ವಿಮುಕ್ತಿ ಪಡೆಯುವುದೇ ಮೋಕ್ಷವು. ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರಗಳಿಂದ ಜಾಗೃತ, ಸ್ವಪ್ನ, ಸುಷುಪ್ತಿ ಅವಸ್ಥೆಯಲ್ಲಿ ಅನುಭವಿಸುವವನು, ಆ ಅನುಭವಗಳಿಗೆ ಅತೀತವಾಗಿ ಇರುವವನು, ಸಾಕ್ಷಿ ಸಚ್ಚಿದಾನಂದ ಸ್ವರೂಪನೂ ಆದ ಆ ಸದಾಶಿವನು ತಾನೇ ಎಂದು ಅರಿತವನು ಮೋಕ್ಷವನ್ನು ಹೊಂದುವನು. ನನ್ನಿಂದಲೇ ಈ ಸಕಲ ಸೃಷ್ಟಿಯು ಸೃಷ್ಟಿಸಲ್ಪಟ್ಟಿದೆ, ನನ್ನಲ್ಲೇ ಈ ಪ್ರಪಂಚವೆಲ್ಲ ಅಡಗಿದೆ, ನನ್ನಲ್ಲೇ ಕೊನೆಗೆ ಈ ಪ್ರಪಂಚವೆಲ್ಲ ಲಯವಾಗಿ ಹೋಗಲಿದೆ. ಅಂತಹ ನಾನೇ ಅದ್ವಯ ಪರಬ್ರಹ್ಮನು. ಅಣುವಿಗಿಂತಲೂ ಅಣುವಾಗಿ, ವಿಶಾಲಕ್ಕಿಂತಲೂ ವಿಶಾಲವಾಗಿ ಈ ವಿಚಿತ್ರ ವಿಶ್ವವಾಗಿ ಪ್ರಕಾಶಿಸುವವನು ನಾನೇ. ನಾನೇ ಆದಿಪುರುಷನು, ಈಶ್ವರನು, ಹಿರಣ್ಮಯ ರೂಪನು, ಮಂಗಳ ಸ್ವರೂಪನೂ ನಾನೇ. ನಾನು ಕೈ ಕಾಲು ಇಲ್ಲದವನಾಗಿದ್ದರೂ ಎಷ್ಟೋ ಮಹಾಶಕ್ತಿವಂತನು.
ನಾನು ಕಣ್ಣು ಇಲ್ಲದೆಯೇ ಎಲ್ಲವನ್ನು ನೋಡಬಲ್ಲೆನು, ಕಿವಿ ಇಲ್ಲದಿದ್ದರೂ ಎಲ್ಲವನ್ನು ಕೇಳಬಲ್ಲೆನು, ನಾನು ಸಮಸ್ತ ವಿಷಯಗಳನ್ನು ಅರಿಯಬಲ್ಲೆನು. ನನ್ನನ್ನು ಸಂಪೂರ್ಣವಾಗಿ ಯಾರೂ ಅರಿಯಲು ಸಾಧ್ಯವಿಲ್ಲ. ನಾನು ಸಚ್ಚಿದಾನಂದ ಸ್ವರೂಪನು, ನನಗೆ ಸರಿಸಾಟಿ ಯಾರೂ ಇಲ್ಲ. ಎಲ್ಲ ವೇದಗಳಿಂದ ಅರಿಯಲ್ಪಡುವವನೂ ನಾನೇ, ವೇದವ್ಯಾಸನು, ವೇದಕರ್ತನೂ ನಾನೇ. ನನಗೆ ಜನ್ಮವಿಲ್ಲ, ನನಗೆ ಯಾವ ಪಾಪ ಪುಣ್ಯಗಳಿಲ್ಲ, ನನಗೆ ನಾಶವೆನ್ನುವುದೇ ಇಲ್ಲ. ಶರೀರವು, ಇಂದ್ರಿಯಗಳು, ಬುದ್ಧಿ ಎನ್ನುವವು ಯಾವುವು ನನಗೆ ಇಲ್ಲ. ಭೂಮಿ, ಅಗ್ನಿ, ನೀರು, ಗಾಳಿ, ಆಕಾಶ ಎನ್ನುವ ಪಂಚಭೂತಗಳು ಯಾವುವೂ ನನ್ನಲ್ಲಿ ಇಲ್ಲ. ಈ ವಿಧವಾಗಿ ತಿಳಿದುಕೊಂಡ ಅದ್ವಿತೀಯನು, ಯಾವ ಕಳಂಕ ಇಲ್ಲದವನು, ಈ ಸಮಸ್ತಕ್ಕೆ ಸಾಕ್ಷಿಯಾಗಿ ಇರುವವನು, ಸತ್ ಅಸತ್ ಎನ್ನುವವು ಇಲ್ಲದವನು, ಶುದ್ಧವಾದವನೂ ಆದ ಆ ಪರಬ್ರಹ್ಮ ರೂಪವನ್ನು ನಾನು ಪಡೆಯುತ್ತಿರುವೆನು ಎಂದು ಯಾರು ಭಾವಿಸುವರೋ ಅವರು ಆ ಪರಬ್ರಹ್ಮದಲ್ಲಿಯೇ ಸೇರಿ ಅಲ್ಲಿಯೇ ಐಕ್ಯವಾಗುವರು. ಯಾರು ಶತರುದ್ರೀಯದಲ್ಲಿ ಭಾಗವಾಗಿ ಹೇಳಲ್ಪಟ್ಟ ಈ ಉಪನಿಷತ್ತನ್ನು ಅಧ್ಯಯನ ಮಾಡುವನೋ ಅಂತಹ ವ್ಯಕ್ತಿಯು ಅಗ್ನಿ ವಾಯುವಿನ ರೀತಿ ಪರಿಶುದ್ಧನಾಗುವನು. ಬಂಗಾರ ಅಪಹರಣ, ಮದ್ಯಪಾನ, ಬ್ರಹ್ಮಹತ್ಯ, ಮಾಡಬಾರದ ಕೆಲಸ ಮಾಡಿ ಬರುವ ದೋಷದಂತಹ ಪಾಪಗಳಿಂದಲೂ ವಿಮುಕ್ತಿ ಹೊಂದುವನು. ಅಷ್ಟೇ ಅಲ್ಲ, ಆಶ್ರಮ ಧರ್ಮವನ್ನು ಅತಿಕ್ರಮಿಸುವುದರಿಂದ ಬರುವ ಪಾಪವನ್ನು ಸಹ ಕಳೆದುಕೊಳ್ಳುವನು. ಹೀಗೆ ವರ್ಣಾಶ್ರಮ ಧರ್ಮವನ್ನು ಬಿಟ್ಟವನು ಈ ಉಪನಿಷತ್ತನ್ನು ನಿರಂತರವಾಗಿ ಆಗಲಿ ಅಥವಾ ಆಗಾಗ ಆಗಲಿ ಪಠಿಸಬೇಕು. ಈ ವಿಧವಾಗಿ ಆತ್ಮಸ್ವರೂಪನಾದ ಪರಬ್ರಹ್ಮವನ್ನು ಅರಿತವನು ಸಂಸಾರ ಸಾಗರದಿಂದ ಹೊರಗೆ ಬರುವ ಜ್ಞಾನವನ್ನು ಪಡೆಯುವನು. ಅದರಿಂದ ಅವನಿಗೆ ಕೈವಲ್ಯವು ಸಿಗುತ್ತದೆ. ಕೈವಲ್ಯದಿಂದ ಶಾಶ್ವತವಾದ ಸುಖವನ್ನು ಅವನು ಪಡೆಯುವನು. ಓಂ ತತ್ಸತ್.